ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರುವಂತ ನಟ ದರ್ಶನ್ ರನ್ನ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗಲಿದ್ದಾರೆ. ಭೇಟಿ ಆಗೋದು ಯಾಕಂತ ಹೇಳಿದ್ರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡೋಕೆ ಸಂಜೆ ದರ್ಶನ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ವಕೀಲರ ಜೊತೆ ಭೇಟಿ ನೀಡಲಿದ್ದಾರೆ ವಿಜಯಲಕ್ಷ್ಮಿ. ಚಾರ್ಜ್ ಶೀಟ್ ಸಾಕ್ಷಿಗಳ ಬಗ್ಗೆ ಈಗಾಗಲೇ ದರ್ಶನ್ಗೂ ಕೂಡ ಮಾಹಿತಿ ಇದೆ. ದರ್ಶನ್ ಭೇಟಿ ಆಗಲಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಂಜೆ ದರ್ಶನ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. 3991 ಪುಟಗಳ ಸುದೀರ್ಘವಾಗಿರುವಂಥ ಚಾರ್ಜ್ ಶೀಟ್ ಇದು. 17 ಆರೋಪಿಗಳ ಕೃತ್ಯದ ಬಗ್ಗೆಯೂ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ವಿಚಾರವಾಗಿ ಈಗಾಗಲೇ ದರ್ಶನ್ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ದರ್ಶನ್ ಭೇಟಿ ಮಾಡಲಿದ್ದಾರೆ. ವಕೀಲರು ಕೂಡ ದರ್ಶನ್ರನ್ನ ಇವತ್ತು ಭೇಟಿ ಮಾಡ್ತಾರೆ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ವಕೀಲರು ದರ್ಶನ್ಗೆ ನೀಡಲಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಬೇಲ್ ಅರ್ಜಿ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ. ಇವತ್ತು ಸಂಜೆ ವೇಳೆಗೆ ಭೇಟಿಯನ್ನ ದರ್ಶನ್ ಪರ ವಕೀಲರು ನೀಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ದರ್ಶನ್ ಭೇಟಿ ಆಗಲಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಮೊನ್ನೆ ತಾನೇ ಭೇಟಿ ಆಗಿದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದು ಲಾಯರ್ ಜೊತೆಗೆ ಬಂದಿದ್ರು. ಅವರು ಕೂಡ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾತುಕತೆ ಆಗಿತ್ತು. ಅದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋಗುವುದಾದರೆ ಇವತ್ತು ಸಂಜೆ ವೇಳೆಗೆ ವಕೀಲರ ಜೊತೆಯಲ್ಲಿ ಹೋಗ್ತಾರೆ. ವಕೀಲರ ಜೊತೆಯಲ್ಲಿ ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಂಜೆ ವೇಳೆಗೆ ದರ್ಶನ್ ಇರುವಂಥ ಜಾಗ ಅಂತ ಹೇಳಿದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್. ಇಲ್ಲಿಗೆ ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟು ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಕೆ ರೇಣುಕಾ ಸ್ವಾಮಿಯವರ ಮನೆಯಿಂದಲೇ ನಮ್ಮ ಪ್ರತಿನಿಧಿ ಮಾಲ್ತೇಶ್ ರಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಗಮನಿಸ್ತಾ ಇದ್ವಿ ನಿನ್ನೆ ತಾನೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಕೋರ್ಟ್ಗೆ. ಹಾಗೆಯೇ ಈಗ ಗಮನಿಸ್ತಾ ಇರುವಂಥ ಮಾಹಿತಿ ಪ್ರಕಾರ ರೇಣುಕಾ ಸ್ವಾಮಿಯವರ 2 ಫೋಟೋಗಳು ಕೂಡ ರಿವೀಲ್ ಆಗಿದೆ. ಅವ್ರ ಕುಟುಂಬಸ್ಥರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಸಂಪತ್ ಏನು ಅಂದ್ರೆ ಈಗಾಗಲೇ ಒಂದು ಪ್ರಮುಖವಾಗಿ 2 ಫೋಟೋಗಳು ಬಿಡುಗಡೆ ಆಗಿರುವಂತದ್ದು. ಆ ಫೋಟೋಗಳನ್ನ ನೋಡಿದಾಗ ಕುಟುಂಬಸ್ಥರು ತೀವ್ರವಾದಂತಹ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂಜಾನೆಯಿಂದ ಯಾವುದೇ ಮಾಧ್ಯಮಗಳಿಗೆ ಮಾಹಿತಿಗಳನ್ನ ಕೊಡ್ತಿರೋದು ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಒಂದು ಅವರಿಗಾಗಿರುವ ನೋವನ್ನು ತಣಿಸಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟಗಳಿರುತ್ತೋ ಅಂತ ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ನಾವು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಒಂದು ಯಾವುದೇ ಹಿನ್ನೆಲೆಗಳಲ್ಲಿ ಅಂದ್ರೆ ಮುಂಬರುವಂತ ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಕಾನೂನು ಏನು ಅದಕ್ಕೆ ಒತ್ತು ಕೊಡ್ತದೋ ಅದಕ್ಕೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಒಂದು ಈಗ ಸ್ಥಳದಲ್ಲೇನೆ ಅವ್ರ ತಾಯಿಯವರು ರತ್ನಪ್ರಭು ಇದ್ದಾರೆ. ನಿಮಿಷ ಕೊಡ್ತೀನಿ, ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನಿನ್ನೆ ತಾನೇ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಕೃತ್ಯ ನಡೆಸಿದ್ದಾರೆ, ರಾಕ್ಷಸಿ ಕೃತ್ಯವನ್ನು ಮೆರೆದಿದ್ದಾರೆ. ಮೇಡಮ್, ಏನು ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಸರ್, ಇದ್ರ ಬಗ್ಗೆ ನಮಗೆ ಏನು ಹೇಳ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಮಾತಾಡಕ್ಕೂ ಶಕ್ತಿ ಇಲ್ದಂಗ ಆಗ್ಬಿಟ್ಟಿದೀವಿ ಸರ್. ನಾವು ಈಗ ಮಾತೇ ಬರ್ತಿಲ್ಲ, ನಮಗೆ ಏನ್ ಮಾತಾಡ್ಬೇಕು ಅಂತಾನು ಏನು ಇದಿಲ್ಲ. ಹಂಗಾಗಿ ನಮಗೆ ಏನು ಮಾತಾಡ್ಬೇಕು, ಏನ್ ಇದ್ ಮಾಡ್ಬೇಕು ಅಂತ ನಿಜಕ್ಕೂ ಮೇಡಮ್ ಹೆತ್ತ ತಾಯಿಯ ಸಂಕಟ ಅರ್ಥ ಆಗುತ್ತೆ ನಮಗೂ ಕೂಡ. ಏನಂತ ಹೇಳಿದ್ರೆ ಮನೆಗೆ ಆಧಾರವಾಗಿದ್ದಂತ ಮಗನನ್ನ ಕಳ್ಕೊಂಡು ತುಂಬಾ ದಿವಸ ಕಳೆದು ಹೋಗಿದೆ. ಈಗ ಕುಟುಂಬದ ದಿಕ್ಕೇನು ಮೇಡಮ್ ಅಂತೇಳಿ? ಅದೇ ಸರ್, ನಮಗೆ ಏನು ತೋಚುತ್ತಾ ಇಲ್ಲ. ನಮ್ಮನೆಯವರೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದೆ. ಕುಟುಂಬದ ಸ್ಥಿತಿ ಏನೋ ಹದಗೆಟ್ಟು ಹೋಗ್ಬಿಟ್ಟಿದೆ. ಏನು ಮಾಡಕ್ ಆಗ್ತಿಲ್ಲ.
ಏನ್ ಕಾನೂನು ಇದೆ, ಕೋರ್ಟ್ ಇದೆ, ಈಗ ಅವರೇ ಏನು ನಿರ್ಧಾರ ಮಾಡ್ತಾರೆ. ಅವ್ರ ಮುಖಾಂತರ ನಮಗೆ ನ್ಯಾಯ ಸಿಗ್ಬೇಕಷ್ಟೇ ಅನ್ನೋದು. ಮೇಡಮ್, ಕಾನೂನು ಹೋರಾಟದ ಮೇಲೆ ನಿಮ್ಗೆ ಭರವಸೆ ಎಷ್ಟು ಮಟ್ಟಿಗಿದೆ ಮೇಡಮ್? ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ? ಕಾನೂನು ಮೇಲೂ ನಮಗೆ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೂ ನಂಬಿಕೆ ಇದೆ, ತನಿಖೆನೂ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಕೋರ್ಟ್ ಆಗ್ಲಿ ಕಾನೂನಾಗ್ಲಿ ನಾವು ನಂಬ್ಕೊಂಡು ಅವ್ರ ಮೇಲೆ ಭರವಸೆ ಇಟ್ಟಿದೀವಿ, ನಮಗೆ ನ್ಯಾಯ ಸಿಕ್ಕುತ್ತೆ ಅಂತ ಭರವಸೆ ಇಟ್ಟಿದೀವಿ. ಮೇಡಮ್, ಸ್ವಲ್ಪ ಹಿಂದಿನ ದಿನಗಳಿಗೆ ಹೋಗೋದಾದ್ರೆ ಈ ಎನ್ಕ್ವೈರಿ ಎಲ್ಲ ತನಿಖೆ ಎಲ್ಲ ಆಗ್ತಾ ಇತ್ತಲ್ಲ ಮೇಡಮ್, ಈ ಸಂದರ್ಭದಲ್ಲಿ ಪೊಲೀಸರು ನಿಮ್ಮಿಂದೆಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ರ ಅಲ್ಲಿಗೆ ಬಂದು? ಎಲ್ಲ ಬೇರೆ ತರದಲ್ಲಿ ಬಂದಿದ್ರು, ಅದು ಬೇರೆ ಇವನ್ನೆಲ್ಲ ಇಸ್ಕೊಂಡೋಕೆ ಅಂತ ಬಂದಿದ್ರಷ್ಟೇ. ನಮ್ಮ ಸೊಸೆಯಿಂದ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು ಅಂತ ಬಂದಿದ್ರಷ್ಟೇ, ಅದು ಬಿಟ್ರೆ ಮತ್ತೇನಕ್ಕೂ ಬಂದಿಲ್ಲ ಅವರು. ಎಸ್ ಮೇಡಮ್, ಮಗನ ನೆನಪು ನಿರಂತರ. ಹಾಗೇನೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಹೆಂಗಿದೆ ಮೇಡಮ್? ಅದೇ ಹೇಳ್ತೀವಲ್ಲ ಸರ್, ಮಾತಾಡಕ್ಕೂ ಶಕ್ತಿ ಇಲ್ದಂಗ ಆಗ್ಬಿಟ್ಟಿದೆ ನಮಗೆ. ಯಾರು ಏನ್ ಮಾತಾಡಿದ್ರು, ಇವತ್ತು ಮಾಧ್ಯಮದವ್ರು ಬಂದಾಗ ನಮಗೆ ಮಾತಾಡಕ್ಕೂ ಶಕ್ತಿ ಇರ್ಲಿಲ್ಲ. ಆದ್ರೂ ಅವ್ರು ಬಂದು ಮಾಡಿದಾರೆ ಇದಕ್ಕೆ ಮಾತಾಡ್ತಾ ಇದೀವಿ ಅಷ್ಟೇ. ನಮ್ಮನೆಯವರು ಎಂತೂ ಪೂರ್ತಿ ಕುಗ್ಗೋಗ್ಬಿಟ್ಟಿದಾರೆ, ಅವ್ರಿಗೆ ಮಾತಾಡಕ್ಕೂ ಶಕ್ತಿ ಬರ್ತಾ ಇಲ್ಲ. ಹಿಂಗಾಗಿ ಏನ್ ಮಾತಾಡ್ಬೇಕು ಅಂತಾನು ಅನ್ನಿಸ್ತಿಲ್ಲ. ಕೋರ್ಟ್ ಆಗ್ಲಿ ಕಾನೂನಾಗ್ಲಿ ಏನು ನಿರ್ಧಾರ ತಗೊಳತ್ತೋ ಅದ್ರ ಮೇಲೆ ನಾವು ನಿಂತಿದೀವಿ. ಒಟ್ನಾಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅಂತ ಮಾಡ್ತೀವಿ. ಖಂಡಿತ ಮೇಡಮ್, ನ್ಯಾಯದ ಹೋರಾಟದಲ್ಲಿ ನಾವು ಕೂಡ ನಿಮ್ ಜೊತೆಗೆ ನಿಲ್ತೇವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೇಡಮ್, ಅಲ್ಲಿನ ಸ್ಥಳೀಯ ನಾಯಕರು, ಜನಪ್ರತಿನಿಧಿಗಳು ಸಾಕಷ್ಟು ಜನ ಈಗಾಗಲೇ ಬಂದಿದ್ರು, ಸಾಂತ್ವನ ಹೇಳಿದ್ರು. ನಿಮ್ ಜೊತೆ ಈ ಕಾನೂನು ಹೋರಾಟದಲ್ಲಿ ನಿಂತಿದ್ದಾರಾ ಹೇಗೆ ಮೇಡಮ್? ಅದು ನಮಗ್ ಗೊತ್ತಿಲ್ಲ ಸರ್, ಅದು ಹೊರಗಿನ ವಿಷಯ ಅಲ್ಲ. ಅವ್ರವ್ರು ಹೇಗಿದ್ದಾರೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಬಂದು ಸಾಂತ್ವನ ಅಂತೂ ಹೇಳಿದ್ರು, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ನಮಗೆ ಇದುವರೆಗೂ. ಥ್ಯಾಂಕ್ ಯು ಮೇಡಮ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ. ಗಮನಿಸ್ತಾ ಇದ್ರಿ, ರೇಣುಕಾ ಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ಕೂಡ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇದ್ರು. ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು. ಪುತ್ರ ಶೋಕ ನಿರಂತರ, ಮಗನನ್ನ ಕಳ್ಕೊಂಡ ಮನೆಯದು ಇನ್ನೂ ಕೂಡ ಶೋಕ ಇದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹಾಗೆಯೇ ಅವರ ತಾಯಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ, ಪೊಲೀಸರು ಕೂಡ ತುಂಬ ಚೆನ್ನಾಗಿ ತನಿಖೆಯನ್ನು ಮಾಡಿದ್ದಾರೆ, ಆಲ್ರೆಡಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಮನೆಗೆ ಆಧಾರವಾಗಿದ್ದಂಥ ಮಗನನ್ನು ಕಳ್ಕೊಂಡಿದ್ದೇವೆ, ಆತನೇ ದಿಕ್ಕಾಗಿದ್ದ ನಮಗೆ, ಆತನೇ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಇದ್ದ. ಆದರೆ ನಮ್ಮ ಮನೆ ಮಗ ಈಗ ಇಲ್ಲ ಎನ್ನುವಂಥ ಮಾತುಗಳು ನಿಜಕ್ಕೂ ಕೂಡ ಕಣ್ಣಾಲಿಗಳನ್ನು ತೇವವಾಗಿಸುತ್ತೆ. ನಾನು ಅದಕ್ಕೆ ಹೇಳಿದೆ, ಆತ ತಪ್ಪು ಮಾಡಿದ್ನೋ ಇಲ್ವೋ ಅದನ್ನು ನೋಡ್ಕೊಳ್ಳಿಕ್ಕೆ ಕೋರ್ಟ್ ಇತ್ತು ಅಥವಾ ಕಾನೂನಿತ್ತು. ಪೊಲೀಸರಿಗೆ ದರ್ಶನ್ ಒಂದು ಮಾತು ಹೇಳಿದರೆ ಸಾಕಿತ್ತು, ಚಿತ್ರದುರ್ಗದ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ರೆ ಸಾಕಿತ್ತು, ವಾರ್ನ್ ಮಾಡಿ ಕಳಿಸ್ತಾ ಇದ್ರು. ರೇಣುಕಾ ಸ್ವಾಮಿಗೆ ಅಷ್ಟು ಸಾಕಿತ್ತು. ಈ ಮಟ್ಟಿಗೆ ಹೀರೋಯಿಸಮ್ ತೋರಿಸ್ಬೇಕಿತ್ತ? ಯಾಕೆ ಹೀರೋಯಿಸಮ್ ತೋರ್ಸೋಕೆ ಹೋಗಿ ಈಗ ಖಳನಾಯಕನಾಗಬೇಕಿತ್ತು? ನಿಜಕ್ಕೂ ಬೇಸರದ ವಿಚಾರ. ಅವರ ತಾಯಿ ಮಾತನಾಡುವಾಗ ಅವರ ಧ್ವನಿಯಲ್ಲೇ ಗೊತ್ತಾಗ್ತಾ ಇತ್ತು ದುಃಖ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.